ಜೂಜಾಟದ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಆರೋಪಿ ಸಾವಿಗೀಡಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ತನಿಖೆ ವೇಳೆ ಜೂಜಾಟದ ಆರೋಪಿ ಸಾವಿಗೀಡಾಗಿದ್ದಾರೆ. ಒಂದ್ ಕಡೆಯಲ್ಲಿ ಜೂಜಾಟದ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ತನಿಖೆ ಮಾಡ್ತಾ ಇದ್ದಾಗ ಆರೋಪಿ ಸಾವಿಗೀಡಾಗಿದ್ದಾರೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹುಳಿಯಾರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹೃದಯಾಘಾತಕ್ಕೆ ಪೊಲೀಸರೇ ಕಾರಣ ಅಂತೇಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೂಜಾಟ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಆರೋಪಿಗಳನ್ನು ವಶಕ್ಕೆ ಪಡಿತಾರೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಓರ್ವ ಆರೋಪಿ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ. ಪೊಲೀಸ್ ಠಾಣೆ ಮುಂದೆ ಗ್ರಾಮಸ್ಥರು ಜಮಾಯಿಸಿರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಸಾವಿಗೆ ಪೊಲೀಸರೇ ಕಾರಣ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಮಾಡಿದ್ದಾರೆ ಠಾಣೆ ಮುಂದೆ. ಒಂದ್ ಕಡೆಯಲ್ಲಿ ಗ್ರಾಮಸ್ಥರಿಂದ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇತ್ತ ಪೊಲೀಸರು ಹೇಳ್ತಾ ಇರೋದು ಈ ವ್ಯಕ್ತಿ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ, ಮೃತಪಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಗ್ರಾಮಸ್ಥರ ವಾದವೇ ಬೇರೆ. ಜೂಜಾಟ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ದಾಳಿಯಾಗಿದೆ. ಸದ್ಯ ಅಲ್ಲಿದ್ದಂಥ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೆಲ ಕಾಲ ಪೊಲೀಸ್ ಠಾಣೆ ಮುಂದೆ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ನೋಡ್ತಾ ಇರ್ಬೋದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು ಅಂತೇಳಿ. ತುಮಕೂರಿನ ಎಳೆನಾಡು ಗ್ರಾಮದಲ್ಲಿ ಜೂಜಾಟ ಆಡ್ತಾ ಇದ್ರು ಕಾಂತರಾಜು ಎನ್ನುವಂಥ ವ್ಯಕ್ತಿ. ಜೂಜಾಟ ನಿಷೇಧ ಇದೆ. ಈ ಹಿನ್ನೆಲೆಯಲ್ಲಿ ಕಾಂತರಾಜು ಅವರನ್ನ ಪೊಲೀಸರು ಬಂಧಿಸ್ತಾರೆ. ಹುಳಿಯಾರು ಠಾಣೆ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾರೆ. ತನಿಖೆಗೆ ಅಂತೇಳಿ ಕರ್ಕೊಂಡು ಹೋಗಿದ್ರು ಕಾಂತರಾಜು ಅವರನ್ನ. ತನಿಖೆ ವೇಳೆ ಏಕಾಏಕಿ ಆರೋಪಿ ಕಾಂತರಾಜು ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ಸಾಗಿಸೋಕೆ ಪೊಲೀಸರು ಮುಂದಾಗಿದ್ದಾರೆ. ಈ ವೇಳೆ ಹೃದಯಾಘಾತದಿಂದ ಆರೋಪಿ ಕಾಂತರಾಜು ಸಾವಿಗೀಡಾಗಿದ್ದಾರೆ. ಮೃತಪಟ್ಟ ವಿಷಯ ತಿಳಿದು ಠಾಣೆ ಮುಂದೆ ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರೇ ಹೊಡೆದು ಹತ್ಯೆ ಮಾಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಮಾಜಿ ಸಚಿವ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆರೋಪಿ ಕಾಂತರಾಜು ಜೂಜು ಅಡ್ಡೆಯಲ್ಲಿ ಜೂಜಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ನಡೆಸ್ತಾರೆ. ಆರೋಪಿಯನ್ನ ವಶಕ್ಕೆ ಪಡಿತಾರೆ. ತನಿಖೆಗಂತ ಕರ್ಕೊಂಡೋದ ಸಂದರ್ಭದಲ್ಲಿ ಕಾಂತರಾಜು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಪೊಲೀಸರು ಅವರನ್ನು ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಇಲ್ಲಿ ಗ್ರಾಮಸ್ಥರು ಮಾಡ್ತಾ ಇರುವಂತಹ ಆರೋಪ ಅಂತ ಹೇಳಿದ್ರೆ ಪೊಲೀಸರೇ ಹೊಡೆದುಕೊಂಡಿದ್ದಾರೆ ಅಂತೇಳಿ. ಇತ್ತ ಪೊಲೀಸರು ಹೇಳ್ತಾ ಇದ್ದಾರೆ ಹೃದಯಾಘಾತದಿಂದ ಈ ಆರೋಪಿ ಸಾವಿಗೀಡಾಗಿದ್ದಾರೆ ಎನ್ನುವಂತ ಮಾಹಿತಿ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್ ಏನಂತಂದ್ರೆ ಜೂಜಾಡ್ತಿದ್ದ ವ್ಯಕ್ತಿಯನ್ನ ಠಾಣೆಗೆ ಕರೆತಂದು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಡೆದಿರುವಂತದ್ದು. ಎಳ್ನಾಡು ಗ್ರಾಮದಲ್ಲಿ ಇಸ್ಪೀಟ್ ಆಡ್ತಾ ಇದ್ದಂತ ಕಾಂತರಾಜು ಅನ್ನೋ ಒಂದು ವ್ಯಕ್ತಿಯನ್ನ ಹುಳಿಯಾರ್ ಪೊಲೀಸರು ಬಂಧನವನ್ನ ಮಾಡಿ ಅಲ್ಲಿಂದ ಹುಳಿಯಾರ್ ಠಾಣೆಗೆ ಕರೆತಂದು ಅಲ್ಲಿ ತನಿಖೆಯನ್ನ ನಡೆಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಕಾಂತರಾಜು ಕುಸಿದು ಬಿದ್ದ ಕಾರಣದಿಂದಾಗಿ ಅದೇ ಸ್ಪಾಟ್ ನಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಾಗ್ತೇನಂಥದ್ದು. ಅಲ್ಲಿ ಹುಳಿಯಾರ್ನ ತಾಲೂಕು ಆಸ್ಪತ್ರೆ ಏನಿದೆ, ಹುಳಿಯಾರ್ ಆಸ್ಪತ್ರೆಯಲ್ಲಿ ಒಂದು ತನಿಖೆಯನ್ನ ರೋಗಿಯನ್ನ ಪರಿಶೀಲನೆಯನ್ನ ಮಾಡಿದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಾಗ್ತಾ ಇರೋದು. ಆದ್ರೆ ಅಲ್ಲಿನ ಸ್ಥಳೀಯರು ಎಳ್ನಾಡು ಗ್ರಾಮಸ್ಥರು ಮತ್ತು ಕಾಂತರಾಜು ಅವರ ಸಂಬಂಧಿಕರು ಏನಿದ್ದಾರೆ ಇವರು ಒಂದು ಘಟನೆ ಏನಿದೆ ಇದು ಪೊಲೀಸರ ಹೊಡೆತದಿಂದ ಆಗಿದೆ ಅಂತ ಹೇಳಾಗ್ತಾ ಇರೋದು. ಮತ್ತು ಪೊಲೀಸರು ಆರೋಪಿಯನ್ನ ಕರೆತಂದು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಒತ್ತಡವನ್ನ ಹಾಕಿದರೆ ಆ ಒಂದು ಕಾರಣಕ್ಕೆ ಆತನಿಗೆ ಹೃದಯಾಘಾತ ಆಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪವನ್ನ ಮಾಡಿ ಠಾಣೆಗೆ ಕಾಂತರಾಜುವಿನ ಮೃತದೇಹವನ್ನ ತಂದು ಪ್ರತಿಭಟನೆಯನ್ನ ಕೂಡ ನಿನ್ನೆ ರಾತ್ರಿ ನಡೆಸಿರುವಂತದ್ದು. ಸದ್ಯ ಸ್ಥಳಕ್ಕೆ ಮಾಜಿ ಸಚಿವ ಆಗಿರುವಂತ ಜೆ.ಸಿ. ಮಾಧುಸ್ವಾಮಿ ಇರ್ಬೋದು,
ಮಾಜಿ ಶಾಸಕ ಆಗಿರುವಂತ ಕಿರಣ್ ಕುಮಾರ್ ಇಬ್ರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನೆಲ್ಲ ನಡೀತು ಅನ್ನೋ ಒಂದು ಮಾಹಿತಿಯನ್ನ ಕೂಡ ಪಡೆದಿರುವಂತದ್ದು. ಏನು ಸದ್ಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲಾಗಿರುವಂತದ್ದು. ಆದ್ರೆ ಏನು ಆರೋಪಿತ ಏನಿದ್ದಾನೆ ಕಾಂತರಾಜು ಆತ ಮೃತಪಟ್ಟಿರುವಂತದ್ದು ಪೊಲೀಸರ ಒತ್ತಡದಿಂದಲೇ. ಹಾಗಾಗಿ ಏನು ತನಿಖೆಯನ್ನ ನಡೆಸಬೇಕು, ಆರೋಗ್ಯ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಆತನ ಮೃತದೇಹವನ್ನ ತುಮಕೂರಿಗೆ ರವಾನೆ ಮಾಡಿರುವಂತದ್ದು. ಇಲ್ಲಿ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಯಾವ ಕಾರಣಕ್ಕಾಗಿ ಕಾಂತರಾಜು ಮೃತಪಟ್ಟಿದ್ದಾನೆ, ಪೊಲೀಸರ ಒತ್ತಡವೇ ಹೆಚ್ಚಾಯ್ತಾ ಅನ್ನುವಂಥದ್ದು ಆ ಒಂದು ಬಳಿಕ ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬಳಿಕ ಬೆಳಕಿಗೆ ಬರಬೇಕಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಹೇಮಂತ್ ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.